ಏನಾಯ್ತು ಅಂತ ಮೊದಲು ಹೇಳು. ನಾವು ದುಡ್ಡು ದೋಚ್ಕೊಂಡು ಹೋಗಿ ಸೈಟ್ ಕೊಡ್ಸಿದೀವಿ ಅಂತ ನಮ್ಮ ಮೇಲೆ ಆರೋಪ ಮಾಡಿದ್ದಾರೆ. ಯಾರು? ನಿಮ್ಮಮ್ಮ ಸುಹಾಸಿನಿ. ಇದೇ ರೀತಿ ನನ್ನ ಮನೆ ದೋಚ್ಕೊಂಡು ಏನೇನೆಲ್ಲ ಮಾಡಿದ್ದೀರಾ, ಎಷ್ಟು ಕಡೆ ಸೈಟ್ ಮಾಡಿದ್ದೀರಾ. ನಿಮ್ದೊಂದು ಫ್ರಾಡ್ ಫ್ಯಾಮಿಲಿ. ನಾವು ಬಡವರೇ ಇರ್ಬೋದು ವೇದಾಂತ್, ಆದ್ರೆ ಕಳ್ರಲ್ಲ. ನಮ್ಮ ಅಪ್ಪ ಅಮ್ಮ ನಮಗೆ ಬುದ್ಧಿನೇ ಕಲ್ಸಿಲ್ಲ ಅಂತ ಹೇಳಿದ್ರು. ಸುಹಾಸಿನಿ ಅತ್ತೆ ನಮ್ಗೆ ಏನ್ ಹೇಳಿದ್ರು ಬೇಜಾರಾಗ್ತಿರ್ಲಿಲ್ಲ ಬಾಬಾ. ಆದ್ರೆ ನಮ್ಮ ಅಪ್ಪ ಅಮ್ಮನ ಫ್ರಾಡ್ ಅಂತ ಹೇಳಿದ್ರು. ನಮ್ ಇಡೀ ಫ್ಯಾಮಿಲಿನೇ ಫ್ರಾಡ್ ಫ್ಯಾಮಿಲಿ ಅಂತ ಹೇಳಿದ್ರು. ನಿಮ್ಮಮ್ಮ ಆಡಿರೋ ಮಾತಿಂದ ನಮಗ್ ತುಂಬಾ ಬೇಜಾರಾಗಿದೆ ವೇದಾಂತ್, ಅದಕ್ಕೆ ಆಚೆ ನಿಂತ್ಕೊಂಡಿದೀವಿ. ಅವ್ರಾಗವ್ರೆ ಬಂದು ತಪ್ಪಾಯ್ತು ಅಂತ ಕೇಳೋವರೆಗೂ ನಾವು ಮನೆ ಒಳಗಡೆ ಬರಲ್ಲ. ಇಲ್ಲೇ ಬರ್ತೀನಿ. ಈ ಮನೆಯಲ್ಲಿ ಹೇಳೋರ್ ಕೇಳೋರ್ ಇಲ್ಲ ಅನ್ಕೊಂಡಿದ್ದಾರೆ. ಎಲ್ಲರೂ ತಮ್ಗೆ ಹೇಗೆ ಇಷ್ಟ ಬರುತ್ತೋ ಹಾಗೆ ನಡ್ಕೊಳ್ತಾ ಇದ್ದಾರೆ. ಎಲ್ಲ ಇವ್ರದೇ ಆಟ ಆಗೋಗಿದೆ. ಬಾ ವೇದಾಂತ್, ಅಮೂಲ್ಯ ಆರ್ತಿ ಇಬ್ರು ನಮ್ಮನೆ ದುಡ್ಡು ತಗೊಂಡು ಹೋಗಿ ಅವ್ರ ಅಪ್ಪ ಅಮ್ಮನ್ಗೆ ಸೈಟ್ ಕೊಡ್ಸಿದ್ದಾರೆ. ಕೇಳಕ್ ಹೋದ್ರೆ ನನಗೆ ಬಾಯಿಗೆ ಬಂದಾಗ ಮಾತಾಡ್ತಾರೆ. ಎಂತವ್ರನ್ನ ಮದುವೆ ಮಾಡ್ಕೊಂಡು ಕರ್ಕೊಂಡ್ ಬಂದಿದ್ದೀರಾ. ಇವ್ರು ಮಾಡೋ ಕೆಲಸದಿಂದ ನಮ್ಮ ಮರ್ಯಾದೆ ಹಾಳಾಗ್ತಿದೆ. ಅಮ್ಮ ಪ್ಲೀಸ್ ಅಮ್ಮ, ವಿಷಯ ಗೊತ್ತಿಲ್ಲದೆ ಏನೇನೋ ಮಾತಾಡ್ಬೇಡಿ. ಅಮ್ಮ, ನೀವು ಅವ್ರ ಬಗ್ಗೆ ತಿಳ್ಕೊಳ್ಳದೆ ಮಾತಾಡ್ತಿದ್ದೀರಾ. ಅವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ನಿಮ್ಗೆ ಏನ್ ಗೊತ್ತಾಗುತ್ತೆ? ಇಷ್ಟಕ್ಕೂ ಸೈಟ್ ಅವರು ನಮ್ಮ ದುಡ್ಡಲ್ಲಿ ತಗೊಂಡಿದ್ದೀರ ಅಂತ ನಿಮ್ಗೆ ಯಾರು ಹೇಳಿದ್ರು? ಆರೋಪ ಮಾಡಿದ್ರೆ ಸಾಲದಮ್ಮ, ಅದ್ರ ಬಗ್ಗೆ ಕುಶವಾಗಿ ತಿಳ್ಕೊಂಡಿರ್ಬೇಕು. ಅವ್ರು ತಗೊಂಡಿರೋ ಸೈಟ್ ಅಲ್ಲಿ ನಮ್ಮ ಮನೆಯಿಂದ ₹1 ದುಡ್ಡು ಕೂಡ ಖರ್ಚಾಗಿಲ್ಲ. ಅವರ ಸೈಟ್ ತಗೊಳ್ಳೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ, ಯಾವ್ಯಾವ ಕೆಲಸಗಳನ್ನ ಮಾಡಿದ್ದಾರೆ ಅಂತ ನನಗೆ ಗೊತ್ತು. ಅದಕ್ಕೆ ನಾನೇ ಜೀವಂತ ಸಾಕ್ಷಿ. ಹಾಗಾದ್ರೆ ಈ ವಿಚಾರ ನಿನಗೆ ಮೊದಲೇ ಗೊತ್ತಿತ್ತಾ? ಹೌದು, ನನಗದು ಮೊದಲೇ ಗೊತ್ತಿತ್ತು. ಇನ್ಫ್ಯಾಕ್ಟ್ ನಾನು ಹೆಲ್ಪ್ ಕೂಡ ಆಫರ್ ಮಾಡಿದ್ದೆ, ಆದ್ರೆ ಅವ್ರು ತಗೊಳ್ಳಿಲ್ಲ. ಸ್ವಾಭಿಮಾನಿಗಳು. ನಮ್ಮ ತಂದೆ ತಾಯಿಗೆ ನಾವು ದುಡ್ದಿರೋ ದುಡ್ಡನ್ನ ಸೈಟ್ ಕೊಡಿಸ್ಬೇಕು ಅಂತ ಕಷ್ಟಪಟ್ಟು ದುಡ್ದಿದ್ದಾರೆ. ಇವತ್ತಿನ ಕಾಲದಲ್ಲೂ ಈ ತರ ಹೆಣ್ಣು ಮಕ್ಳಿದ್ದಾರೆ ಅಂತ ಬೀದಿ ಬಿಕಾರಿಗಳಾಗಿ ಬೆಳೆದಿದ್ರೆ ಗೊತ್ತಾಗ್ತಿತ್ತ. ಇವತ್ತು ನನ್ನನ್ನೇ ಅನ್ನೋ ಪರಿಸ್ಥಿತಿನಲ್ಲಿ ತಂದ್ಬಿಟ್ಟಿದಾರಲ್ವಾ. ಜೊತೆಗೆ ಚಂದ್ರ ಬೇರೆ. ವಿಚಾರ ಏನು ಅಂತ ಗೊತ್ತಿಲ್ಲದೆ ಇದ್ರು ತನ್ನ ಬಾಯಿಗೆ ಏನು ಬರುತ್ತೋ ಅದನ್ನೇ ಮಾತಾಡ್ತಾಳೆ. ಏನೋ ಇವಳೆ ಅವರನ್ನೆಲ್ಲ ಹೊತ್ತು ಹೆತ್ತು ಬೆಳೆಸಿದಳೆ ಅನ್ನೋ ತರ ಬಿಲ್ಡಪ್ ಬೇರೆ. ಇಂಥವ್ರನ್ನೆಲ್ಲ ಮನೆಯೊಳಗಡೆ ಬಿಟ್ಕೊಂಡಿದ್ದು ನಂದೇ ತಪ್ಪು. ಇಲ್ಲ, ವೇದಾಂತ್ ನನ್ನ ಕೈ ತಪ್ಪು ಹೋದ್ರೆ ಇನ್ನು ಮುಂದೆ ನನ್ನ ಆಟ ನಡೆಯಲ್ಲ. ವೇದಾಂತ್ ನನ್ನ ಕಂಟ್ರೋಲ್ ತಪ್ಪು ಹೋಗ್ತಿದ್ದಾನೆ. ಇವತ್ತು ಇವನ್ ಮಾತಾಡಿದ್ದಾನೆ, ನಾಳೆ ಮನೆಯವ್ರಿಗೆಲ್ಲರೂ ಮಾತಾಡ್ತಾರೆ. ಇಲ್ಲ, ವೇದಾಂತ್ನ ಮತ್ತೆ ಹೇಗಾದ್ರೂ ಇಷ್ಟು ವರ್ಷದಿಂದ ನನ್ನ ಜೀವನದಲ್ಲಿ ಬರೀ ಕತ್ಲನ್ನ ನೋಡಿದ್ದೆ. ಈಗ ನಾನು ಬೆಳಕನ್ನ ಕಾಣ್ತಾ ಇದ್ದೀನಿ. ನರಕ ಚತುರ್ದಶಿ ದಿನ ರಾಕ್ಷಸರನ್ನ ಸಂಹಾರ ಮಾಡಿದ ಹಾಗೆ ಇವತ್ತು ನನ್ನ ಮಗ ವೇದಾಂತ್ ಸುಹಾಸಿನಿನ್ನೇ ಪ್ರಶ್ನೆ ಮಾಡ್ದ. ಅವಳ ಅಹಂಕಾರನ ಕಡಿಮೆ ಮಾಡ್ದ. ಭಗವಂತ, ಸುಹಾಸಿನಿ ಮಾಡಿರೋ ಪ್ರತಿಯೊಂದು ಅನ್ಯಾಯನೂ ನನ್ನ ಮಗನ ಗಮನಕ್ಕೆ ಬರೋ ಹಾಗೆ ಮಾಡು.
ಅವಳನ್ನ ಪ್ರಶ್ನೆ ಮಾಡೋ ಹಾಗೆ ಮಾಡು. ಅವಳಿಂದ ನನ್ನ ಮಕ್ಕಳನ್ನ ಕಾಪಾಡು ತಂದೆ. ಅಮ್ಮ, ಧ್ರುವ, ಯಾಕೋ ಹೀಗೆ ಮಾಡ್ತಾ ಇದ್ಯಾ? ನಿಂಗೆ ನಮ್ಮನ್ನ ನೋಡಿದ್ರೆ ಏನು ಅನಿಸ್ತಾ ಇಲ್ವಾ? ತೀರ ಎಷ್ಟೊಂದು ಹಠ ಮಾಡಬಾರ್ದು ಕಣು. ಇದೇ ಥರ ಕೂತಿದ್ರೆ ಇನ್ನು ಯಾವಾಗಲೂ ಹುಷಾರಾಗೋದು, ಯಾವಾಗಲೂ ಮದುವೆ ಆಗೋದು. ನಿಂಗೆ ಬೇಗ ಹುಷಾರಾಗಲಿ ಅಂತ ವೇದಾಂತನ ಎಷ್ಟು ಕಷ್ಟಪಡ್ತಾ ಇದ್ದಾನೆ ಗೊತ್ತಾ? ನಿಂಗೋಸ್ಕರ ಅವ್ನು ಮೀಟ್ ಮಾಡ್ದಿರೋ ಡಾಕ್ಟರ್ ಇಲ್ಲ, ಕೊಡ್ಸಿರೋ ಟ್ರೀಟ್ಮೆಂಟ್ ಇಲ್ಲ. ಒಬ್ಬ ಅಣ್ಣನಾಗಿ ಅವ್ನು ನೀನೆಲ್ಲ ಮಾಡಬೇಕು ಎಲ್ಲ ಮಾಡಿದಾನೆ. ಆದರೆ ನೀನು ಮಾತ್ರ ದೇವ್ರ ಥರ ಕೂತಿದ್ಯಾ. ಇನ್ನು ಎಷ್ಟು ದಿನ ಅಂತ ಹೇಳಿ ನಿನ್ನ ಮುಂದೆ ಈ ಥರ ಒಬ್ಬೊಬ್ಬರೇ ಮಾತಾಡ್ತಾ ಇರೋದು ಹೇಳು? ನಾನು, ವಿಕ್ಕಿ ಅಣ್ಣ, ವೈದೇಹಿ ಅಮ್ಮ ಎಲ್ಲರೂ ಎಷ್ಟಾಗುತ್ತೋ ಅಷ್ಟು ನಿಂತ ಇರ್ತಾ ಇದ್ದೀವಿ. ನೀನು ಮಾತಾಡಲ್ಲ ಅಂತ ಗೊತ್ತು, ನಿಂದು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ. ಆದರೆ ನೀನು ರೆಸ್ಪಾಂಡೇ ಮಾಡಲ್ಲ ಅಂತ್ಯ. ತುಂಬ ಮೋಸ ಕಣೋ ಧ್ರುವ. ಮಾತಾಡ್ಸೋದ್ರ ಜೊತೆ ಮಾತಾಡಬೇಕು ತಾನೇ? ಸರಿನಪ್ಪ, ಈಗ ನೀನು ಮಾತಾಡಬೇಕು ಅಂದ್ರೆ ಏನು ಮಾಡಬೇಕು ಹೇಳು? ನಿಮ್ಗೋಸ್ಕರ ನಾವೆಲ್ಲ ಏನು ಬೇಕಿದ್ರೂ ಮಾಡಕ್ಕೆ ರೆಡಿ ಆಗಿದ್ದೀವಿ. ಅರ್ಥ ಆಯ್ತು ಬಿಡು. ನೀನ್ ಯಾಕೆ ಬ್ಲಶ್ ಮಾಡ್ತಾ ಇದೀಯಾ ಅಂತ ಇವಾಗ ಗೊತ್ತಾಯ್ತು. ಆ ಗೊಂಬೆ ನೋಡ್ಬಿಟ್ಟು ನಿನ್ ಗೊಂಬೆ ನೆನಪಾಗ್ತಿದಾಳ? ಪರವಾಗಿಲ್ಲ ಕಣೋ, ನಿನ್ ಕಣ್ ಮಿಟಕ್ಸ್ತಾ ಇರೋದು, ಬ್ಲಶ್ ಆಗ್ತಾ ಇರೋದು ನೋಡಿದ್ರೆ ಹೋಗಿದ್ದ ಜೀವ ವಾಪಸ್ ಬಂತು. ನಿನ್ ಕಣ್ ಮನ್ಸಲ್ಲಿ ಏನ್ ನೋಡ್ತಿದೆ ಅಂತ ನನಗ್ ಗೊತ್ತಿಲ್ವಾ? ಅದಕ್ಕೆ ಫೋನ್ ಮಾಡ್ಬೇಕಾ? ಬೇಡ್ವಾ? ಮಾಡ್ಲಾ ಫೋನು? ಮಾಡ್ತೀನಿ. ನಿನ್ ಹುಡುಗಿಗೆ ಇತ್ತೀಚೆಗೆ ಕೊಬ್ಬ ಬಂದಿದೆ ಕಣೋ. ನನ್ ಕಾಲೇ ಪಿಕ್ ಮಾಡಲ್ಲ ಅಂತಾಳೆ. ಹೇಳಿ, ನಾನು ಮಾಡಿದ್ದು ಸರಿನಾ ತಪ್ಪ? ತಪ್ಪಲ್ಲ ವೇದಾಂತ್, ಸರಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಕಾಫಿ ಕುಡೀರಿ, ನಾನೇ ಕೈಯಾರೆ ಮಾಡಿದ್ದು. ಕಾಫಿ ಚೆನ್ನಾಗಿದೆಯಮ್ಮ? ತುಂಬಾ ಚೆನ್ನಾಗಿದೆ ವೇದಾಂತ್. ಅಮ್ಮ, ಆನ್ಲೈನಲ್ಲಿ ಅಡುಗೆ ಮಾಡೋದು ಹೇಗೆ ಅಂತ ತಿಳ್ಕೊಂಡು ನಿಮ್ಮ ಫೇವ್ರೆಟ್ ವೆಜಿಟೇಬಲ್ ಪಲಾವ್ ಕೂಡ ನಾನೇ ಮಾಡಿದ್ದೀನಿ. ವೇದಾಂತ್,
ಅದನ್ನೆಲ್ಲ ಯಾಕಪ್ಪ ಮಾಡಕ್ ಹೋದೆ? ಸುಮ್ಮನೆ ತೊಂದರೆ ತಗೊಂಡೆ. ನಿಮಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡೋಕೆ ರೆಡಿ ಇದ್ದೀನಿ. ನನಗೆ ನೀವು ಖುಷಿಯಾಗಿರ್ಬೇಕು ಅಷ್ಟೇ. ಸರಿಮ್ಮ, ನೀವು ಕಾಫಿ ಕುಡಿದು ಫ್ರೆಶ್ ಅಪ್ ಆಗಿ, ನಾನು ಫ್ರೆಶ್ ಅಪ್ ಆಗ್ತೀನಿ. ಎಲ್ಲ ಒಟ್ಟಿಗೆ ಕೂತು ಬ್ರೇಕ್ಫಾಸ್ಟ್ ಮಾಡೋಣ. ನೋಡಿದ್ಯಾ ಅಮೂಲ್ಯ, ನಿನ್ನ ಗಂಡಂಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ಒಂದು ರಾತ್ರಿ ನಾನು ಊಟ ಮಾಡಲಿಲ್ಲ ಅಂತ ಎಷ್ಟು ಒದ್ದಾಡ್ಬಿಟ್ಟ. ಬೆಳಿಗ್ಗೆ ಅವನೇ ಕಾಫಿ ಮಾಡ್ತಂದ, ಈಗ ನನಗೋಸ್ಕರ ತಿಂಡಿ ಕೂಡ ರೆಡಿ ಮಾಡ್ತಿದ್ದಾನೆ. ಇದರಲ್ಲೇ ಗೊತ್ತಾಗತ್ತಲ್ವಾ ಅವನಿಗೆ ನನ್ನ ಮೇಲೆ ಎಷ್ಟು ಹುಚ್ಚು ಪ್ರೀತಿ ಇದೆ ಅಂತ. ಈ ಹುಚ್ಚು ಪ್ರೀತಿನ ಯಾರೇ ಬರಲಿ ಹೋಗ್ಲಿ ಕಡಿಮೆ ಮಾಡೋಕ್ಕಾಗಲ್ಲ. ತಗೊಂಬನ್ನಿ, ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ. ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು ಎಲ್ಲಿಗೆ ಹೋಗ್ತಿದ್ದೀರಾ? ಅಮೂಲ್ಯ, ನನ್ನ ರೂಮ್ನಲ್ಲಿ ನಿನಗೆ ಆರ್ತಿಗೆ ಇಬ್ರಿಗೂ ಸೇರಿ ಜ್ಯುವೆಲ್ರಿ ಇಟ್ಟಿದ್ದೀನಿ. ಅದನ್ನ ಇಬ್ರು ಅರ್ಧರ್ಧ ಹಂಚ್ಕೊಳ್ಳಿ. ಏನ್ ಹೇಳ್ತಿದಾರ ಅತ್ತೆ? ಅದೆಲ್ಲ ನಾವ್ಯಾಕೆ ಹಂಚ್ಕೋಬೇಕು? ಯಾಕೆ ಏನು ಅಂತ ಕೇಳ್ಬೇಡ, ಅದೆಲ್ಲ ನಿಮಗೆ ಸೇರ್ಬೇಕಾಗಿದೆ. ನೀವಿಬ್ರು ಹಂಚ್ಕೊಳ್ಳಿ. ಅತ್ತೆ ಪ್ಲೀಸ್, ಏನು ಅಂತ ಸರಿಯಾಗಿ ಹೇಳಿ. ಇದಕ್ಕಿದ್ದಂಗೆ ಒಡವೆ ಹಂಚ್ಕೊಳ್ಳಿ ಅಂತಂದ್ರೆ ನಾವೇನ್ ಅನ್ಕೋಬೇಕು? ನಿನ್ನೆ ನಿಮ್ಮಿಬ್ಬರ ಹತ್ರ ನಾನು ತುಂಬ ರೂಢಾಗಿ ಬಿಹೇವ್ ಮಾಡಿಬಿಟ್ಟೆ. ನನ್ನ ಬಗ್ಗೆ ನನಗೆ ಬೇಜಾರಾಗ್ತಿದೆ. ದೊಡ್ಡೋಳಾಗಿ ನಾನೇ ಚಿಕ್ಕೋಳ ಥರ ಬಿಹೇವ್ ಮಾಡಿಬಿಟ್ಟೆ. ನಿಮ್ಮಿಬ್ಬರ ಮನಸ್ಸಿಗೆ ತುಂಬ ನೋವು ಮಾಡಿಬಿಟ್ಟೆ. ನಾನು ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಕ್ಕೆ ಮನೆ ಬಿಟ್ಟು ಹೋಗ್ತಿದ್ದೀನಿ. ಅಮ್ಮ, ದಯವಿಟ್ಟು ಈ ರೀತಿ ತಮಾಷೆ ಮಾಡೋದಕ್ಕೆ ಹೋಗ್ಬೇಡಿ. ಇಲ್ಲ ವೇದಾಂತ್, ನಾನು ಹೋಗ್ಬೇಕು ಅಂತ ಡಿಸೈಡ್ ಮಾಡಾಗಿದೆ. ನಾನು ಈ ಮನೇಲಿದ್ರೆ ಯಾರಿಗೂ ನೆಮ್ಮದಿ ಇರಲ್ಲ. ಅದಕ್ಕೆ ನಾನು ದೂರ ಹೋಗ್ತಾ ಇದ್ದೀನಿ. ಇನ್ಮೇಲಾದ್ರೂ ನೀವೆಲ್ಲ ಚೆನ್ನಾಗಿರಿ. ಅಮ್ಮ ಪ್ಲೀಸ್ ಅಮ್ಮ, ಮನೆ ಬಿಟ್ಟು ಹೋಗ್ತೀನಿ ಅಂತ ಮಾತ್ರ ಹೇಳ್ಬೇಡಿ. ಇಲ್ಲ ವೇದಾಂತ್, ಇದೊಂದು ವಿಚಾರದಲ್ಲಿ ಬಲವಂತ ಮಾಡಬೇಡ. ನಿಮ್ಮನ್ನೆಲ್ಲ ಬೆಳೆಸಿ ಓದಿಸಿ ದೊಡ್ಡವ್ರನ್ನಾಗಿ ಮಾಡಿದ್ದೀನಿ. ನಿಮ್ಮ ಕಾಲ ಮೇಲೆ ನೀವು ನಿಲ್ಲೋ ಹಾಗೆ ಮಾಡಿದ್ದೀನಿ. ಇಲ್ಲಿಗೆ ನನ್ನ ಜವಾಬ್ದಾರಿ ಮುಗೀತು. ಹೇಗೂ ನಿಮ್ಮಮ್ಮ ಬಂದಿದ್ದಾಳೆ. ಇನ್ನು ಮುಂದೆ ನಿಮ್ಮಮ್ಮನೇ ನೋಡ್ಕೋತಾಳೆ. ಇನ್ಮೇಲೆ ನಿಮಗೆಲ್ಲ ನನ್ನ ಅಗತ್ಯ ಇಲ್ಲ. ನನ್ನಿಂದ ನಿಮ್ಮೆಲ್ಲರ ಮನಸ್ಸಿಗೆ ನೋವಾಗಿದ್ರೆ ದಯವಿಟ್ಟು ಕ್ಷಮಿಸ್ಬೇಡಿ. ಹಾಗೆ ಇನ್ನೊಂದು ವಿಚಾರ, ಯಾರೂ ನನ್ನನ್ನು ಹುಡ್ಕೋಕೆ ಹೋಗಬೇಡಿ. ನಾನಿನ್ನು ಬರ್ತೀನಿ. ಸಾರಿ, ಹೋಗ್ತೀನಿ. ಆದರೆ ಪಾಪ, ಅವಳಿಗೆ ನನ್ನ ಮಾತಿಂದ ನೋವಾಗಿದೆ ಅನ್ಸತ್ತೆ. ಸುಹಾಸಿನಿ, ನಮ್ಮ ಅಮೂಲ್ಯನ ಬಗ್ಗೆ ನೀನು ತಪ್ಪಾಗಿ ತಿಳ್ಕೊಂಡಿದ್ಯಾ? ಅವಳು ತುಂಬಾ ಒಳ್ಳೆ ಹುಡುಗಿ. ಅವಳಿಗೆ ನೀನ್ ಮನೆ ಬಿಟ್ಟು ಹೋಗ್ಬೇಕು ಅನ್ನೋ ಉದ್ದೇಶನೇ ಇಲ್ಲ. ಅವಳು ನಿನ್ನ ತುಂಬಾ ಗೌರವಿಸ್ತಾಳೆ. ಅವಳು ಬೇಕಿದ್ರೆ ನಿನ್ನ ಹತ್ರ ಸಾರಿ ಕೇಳ್ತಾಳೆ. ಅಲ್ವೇ ನಮ್ಮ ಅಮೂಲ್ಯ? ಅತ್ತೆ, ಯಾರು ಬೇಕು ಅಂತ ಮಾಡಲ್ಲ.
ಕೆಟ್ಟಗಳಿಗೆ ನಮ್ಮಿಂದ ಆ ಥರ ಮಾಡಿಸ್ಬಿಡುತ್ತೆ. ನೀವಷ್ಟಕ್ಕೆ ಮನೆ ಬಿಟ್ಟು ಹೋಗ್ತೀನಿ ಅಂದ್ರೆ ತಪ್ಪಾಗುತ್ತೆ ಅತ್ತೆ. ಆಗಿರೋದೆಲ್ಲ ಕೆಟ್ಟ ಕನ್ಸು ಅಂತ ಮರ್ತು ಬಿಡಿ. ಸಾರಿ ಅತ್ತೆ. ಸರಿನಮ್ಮ, ನೀವೆಲ್ಲರೂ ಇಷ್ಟೆಲ್ಲ ಹೇಳಿದ್ಮೇಲೆ ನಾನು ಮನೆ ಬಿಟ್ಟು ಹೋಗಲ್ಲ, ಇಲ್ಲೇ ಇರ್ತೀನಿ. ಅದಾ, ನಮ್ಮ ಆಶ್ರಮದಲ್ಲಿ ಯಾರೋ ತುಂಬಾ ಕಷ್ಟದಲ್ಲಿದ್ದಾರಮ್ಮ, ಅವ್ರ ಜೊತೆ ಮಾತಾಡ್ತಿದ್ದೆ. ಆಶ್ರಮದಲ್ಲಿರೋರ್ಗೂ ಬೇಲ್ಗೂ ಏನು ಸಂಬಂಧ ಆಗುತ್ತೆ? ಅಷ್ಟಕ್ಕೂ ಆಶ್ರಮದಲ್ಲಿರೋರಿಗೆ ಏನು ಪ್ರಾಬ್ಲಮ್ ಆಗಿದೆ? ಏನಕ್ಕೆ ಬೇಲ್ ಸಿಗಬೇಕು? ಏನು ಕರೆಕ್ಟಾಗಿ ಹೇಳಿಯತ್ತೆ? ಏನು ಪ್ರಾಬ್ಲಮ್ ಆಗಿದೆ ಅಂತ ಕರೆಕ್ಟಾಗಿ ಹೇಳಿಯತ್ತೆ. ವೇದಾಂತ್ ಹತ್ರ ಮಾತಾಡಿ ಬೇಲ್ ಕೊಡಿಸೋ ಜವಾಬ್ದಾರಿ ನಂದು. ವೇದಾಂತ್ ಕೂಡ ಲಾಯರೇ. ಅಯ್ಯೋ, ಅವ್ರಿಗೆ ಆಲ್ರೆಡಿ ಬೇಲ್ ಸಿಕ್ಕಾಯ್ತು, ಅದಕ್ಕೆ ಬೇಜಾರಾಗ್ತಾ ಇದೆ. ಬೇಲ್ ಸಿಕ್ಕಿದ್ರೆ ಖುಷಿ ಪಡ್ಬೇಕಲ್ವಾ ಅತ್ತೆ? ಯಾಕೆ ಬೇಜಾರು ಮಾಡ್ಕೊಳ್ತಿದ್ದೀರಾ? ಅದು ಆ ಥರ ಅಲ್ಲ. ನಮ್ಮ ಆಶ್ರಮದಲ್ಲಿ ಒಬ್ರು ವಯಸ್ಸಾಗಿರೋರು ಇದ್ರು. ಅವ್ರ ಮಗ ಆಸ್ತಿ ವಿಚಾರಕ್ಕೆ ಆಶ್ರಮಕ್ಕೆ ನುಗ್ಗಿ ಅವ್ರ ಮೇಲೆ ಕೈ ಮಾಡಿದ್ದ. ಅವನ ಮೇಲೆ ಆಶ್ರಮದವರು ಕೇಸ್ ಹಾಕಿದ್ರು. ಮತ್ತೆ ಬೇಲ್ ಸಿಕ್ಕಿದೆ, ಮತ್ತೆ ಆಶ್ರಮಕ್ಕೆ ಬಂದು ಗಲಾಟೆ ಮಾಡ್ತಾನೆ ಅಂತ ಭಯ ಆಗ್ತಾ ಇದೆ. ಅದಕ್ಕೆ ತುಂಬಾ ಬೇಜಾರಾಗ್ತಿದೆ ಅಂತ ಹೇಳ್ತಾ ಇದ್ದಿದ್ದು. ಹೋಗ್ಲಿ ಬಿಡಮ್ಮ, ಅವ್ರ ವಿಚಾರ ನಮ್ಗೆ ಯಾಕೆ? ಒಳ್ಳೆಯವ್ರಿಗೆ ಕಾಲನೇ ಇಲ್ಲ. ಹಲೋ, ವೇದಾಂತ್ ವಶಿಷ್ಠ. ಹೌದು, ಯಾರು ಮಾತಾಡೋದು? ನಿನ್ ಪಾಲನ್ ಯಮ ಅನ್ಕೋ, ನಿನ್ ಸಾಯ್ಸಕ್ಕೆ ಬಂದಿದ್ದೀನಿ. ರಿಟರ್ನ್ ಕಾಲ್. ಸಾಯಿಸ್ತೀನಿ ಅಂತ ಯಾರು ಹೆದರ್ಸ್ತಾ ಇದ್ದಾರೆ. ನೀನು ಲೌಡ್ ಸ್ಪೀಕರ್ ಹಾಕು, ನಾನು ರೆಕಾರ್ಡ್ ಮಾಡ್ಕೋತೀನಿ. ಬರೀ ನಿನ್ನನ್ನಲ್ಲ, ನಿನ್ ಜೊತೆ ಇರೋ ಎಲ್ಲಾರನ್ನ ಸಾಯಿಸ್ತೀನಿ. ಯು ಇಡಿಯಟ್, ಮೊದಲು ನೀನು ಯಾರು ಅಂತ ಹೇಳಿ, ಆಮೇಲೆ ನಿನ್ನ ಹತ್ರ ಮಾತಾಡ್ತೀನಿ. ಹೇಳದ್ನಲ್ಲ, ನಿನ್ ಪಾಲಿನ ಯಮ ಅಂತ. ನೀನು ತೇಜಸ್ನ ಬರೀ ಅರೆಸ್ಟ್ ಮಾಡಿಸೋದಿಕ್ಕೆ ಎಲ್ಲ ಮುಗ್ದೋಯ್ತು ಅಂತ ಅನ್ಕೊಂಬೇಡ. ನಿಜವಾದ ಆಟ ಶುರು ಆಗೋದು ಇನ್ಮೇಲೇನೆ. ಇವಾಗ ನೀನ್ ಗೆದ್ದಿರ್ಬೋದು, ಆದ್ರೆ ಫೈನಲ್ ಆಟ ನಂದೇ. ನನ್ನ ಫ್ಯಾಮಿಲಿ ಬಗ್ಗೆ ಇಷ್ಟೊಂದು ಸೀರಿಯಸ್ ಆಗಿ ಮಾತಾಡ್ತಿದ್ಯಲ್ಲ, ಮೊದಲು ನೀನು ಯಾರು ಅಂತ ಹೇಳು. ಯಾರು ಯಾರನ್ನ ಸಾಯಿಸ್ತಾರೆ, ಯಾರನ್ನ ಹೊಡಿತಾರೆ ಅಂತ ಆಮೇಲೆ ನೋಡೋಣ. ನಾನು ಯಾರಂತ ನಿಂಗೆ ಬೇಕಾಗಿಲ್ಲ, ನನ್ಗೆ ಮಾತ್ರ ನಿನ್ ತಮ್ಮನ ಜೀವ ಬೇಕು. ನೀನ್ ಅವನ್ನ ಎಷ್ಟು ಕೇರ್ಫುಲ್ ಆಗಿ ನೋಡ್ಕೊಂಡ್ರು ಅಷ್ಟೇ, ಅವನ್ ಸಾಯೋದು ನನ್ನ ಕೈಯಿಂದಾನೆ. ನಿನ್ಗೆ ಇನ್ನೊಂದು ವಿಷಯ ಗೊತ್ತಾ? ನಿನ್ ತಮ್ಮ ಧ್ರುವನ್ನ ಆಕ್ಸಿಡೆಂಟ್ ಮಾಡಿಸಿರೋದು ನಾನೇನೆ.
ವೈದೇಹಿ, ವೈದೇಹಿ, ವೈದೇಹಿ. ಕರ್ದ್ರಮ್ಮ? ಯಾಕಮ್ಮ ಕರೆದಿದ್ದು ಕೇಳಿಸ್ಲಿಲ್ವಾ? ಹೌದು, ಈ ಮನೇಲಿ ವೈದೇಹಿ ಅಂದ್ರೆ ನೀನೇ ತಾನೆ? ಯಾಕೆ ಏನು ಮಾತಾಡ್ತಾ ಇಲ್ಲ? ಅಮ್ಮ, ಯಾಕೆ ಈ ತರ ಮಾತಾಡ್ತಾ ಇದ್ದೀರಾ? ವೈದೇಹಿ ನಾನಲ್ದೆ ಇನ್ಯಾರಾಗಕ್ ಸಾಧ್ಯ? ಅಲ್ಲ, ನಾನ್ ಕರೆದಿದ್ದು ಕೇಳಿಸ್ತಾ ಇರೋರಾಗಿದ್ದೀಯಲ್ಲ, ಇನ್ನೇನ್ ಅಂದ್ಕೋಬೇಕು ಹೇಳು? ಇಲ್ಲಮ್ಮ, ನಾನು ಯಾವ್ದೋ ಬೇರೆ ಯೋಚನೆಯಲ್ಲಿದ್ದೆ, ಅದಕ್ಕೆ ಕೇಳಿಸ್ಲಿಲ್ಲ. ನೀನ್ ಅದೇನ್ ಯೋಚನೆ ಮಾಡ್ತೀಯೋ, ಯಾರ ಜೊತೆ ಮಾತಾಡ್ತೀಯೋ ಒಂದು ಅರ್ಥ ಆಗಲ್ಲ. ಅಲ್ಲ ಕಣೆ, ಎಷ್ಟೋ ವರ್ಷಗಳಾದ್ಮೇಲೆ ನಿನ್ನ ನೋಡ್ತಾ ಇದ್ದೀನಿ. ನಿನ್ ಜೊತೆ ಮಾತಾಡ್ಬೇಕು, ಕಷ್ಟ ಸುಖ ಎಲ್ಲ ಹೇಳ್ಕೋಬೇಕು ಅಂತ ಇದ್ದೀನಿ. ನೀನ್ ಕೈಗೆ ಸಿಕ್ಕಲ್ವಲ್ಲೇ? ಯಾಕೆ ನನ್ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ವಾ ನಿನಗೆ? ಅಂದ್ರೆ ನಿಮಗ್ ಕಣ್ ಕಾಣಿಸ್ತಿದ್ಯಾ? ನಾನ್ ನಿಮಗ್ ಕಾಣಿಸ್ತಾ ಇದ್ದೀನಾ? ನೋಡ್ತಿದ್ದೀನಿ ಅಂದ್ರೆ ಕಣ್ಣು ಕಾಣುತ್ತೆ ಅಂತ ಅಲ್ಲಮ್ಮ, ಕಿವಿನೂ ಚೆನ್ನಾಗಿ ಕೇಳಿಸುತ್ತೆ. ಯಾರೋ ಬಂದಾಗ ಶಬ್ದ ಆಯ್ತು, ಅದು ನೀನೇ ಇರ್ಬೇಕು ಅಂತ ಕೂಗ್ದೆ. ವೈದೇಹಿ, ನಾನು ತುಂಬಾ ದಿನದಿಂದ ನಿನ್ನ ಹತ್ರ ಒಂದು ವಿಷಯ ಕೇಳಬೇಕು ಅಂದ್ಕೊಂಡಿದ್ದೀನಿ. ನೀನು ಇಷ್ಟು ವರ್ಷ ವೃದ್ಧಾಶ್ರಮದಲ್ಲಿ ಹೇಗಿದ್ದೆ? ಬೆಂಕಿ ಅವಘಡ ಆದ್ಮೇಲೆ ಮನೆಗೆ ಯಾಕೆ ಬರಲಿಲ್ಲ? ನಿನಗೆ ನಿನ್ ಮಕ್ಕಳನ್ನ, ನಿನ್ ತಾಯಿನ ನೋಡ್ಬೇಕು ಅನಿಸ್ಲಿಲ್ವಾ? ಯಾಕೆ ಸುಮ್ಮನಾಗ್ಬಿಟ್ಟೆ? ನಿನ್ನನ್ನೇ ಕೇಳ್ತಾ ಇರೋದು, ಮನೆಗೆ ಯಾಕೆ ಬರ್ಲಿಲ್ಲ? ನಮ್ಮನ್ನು ಹುಡುಕೋ ಪ್ರಯತ್ನ ಯಾಕೆ ಮಾಡ್ಲಿಲ್ಲ? ವೈದೇಹಿ, ನಾನು ತುಂಬಾ ದಿನದಿಂದ ನಿನ್ನ ಹತ್ರ ಒಂದು ವಿಷಯ ಕೇಳಬೇಕು ಅಂದ್ಕೊಂಡಿದ್ದೀನಿ. ನೀನು ಇಷ್ಟು ವರ್ಷ ವೃದ್ಧಾಶ್ರಮದಲ್ಲಿ ಹೇಗಿದ್ದೆ? ಬೆಂಕಿ ಅವಘಡ ಆದ್ಮೇಲೆ ಮನೆಗೆ ಯಾಕೆ ಬರಲಿಲ್ಲ? ನಿನಗೆ ನಿನ್ ಮಕ್ಕಳನ್ನ, ನಿನ್ ತಾಯಿನ ನೋಡ್ಬೇಕು ಅನಿಸ್ಲಿಲ್ವಾ? ನನ್ ಕತೆ ಏನಂತ ಹೇಳಿ ಅಮ್ಮ? ನನ್ ಕತೆ ಕೇಳಿದ್ರೆ ನಿಮ್ ಕಣ್ಣಲ್ಲಿ ನೀರ್ ಬರುತ್ತೆ. ಅದಕ್ಕೆ ನಾನ್ ನಿಮ್ ಹತ್ರ ಏನು ಹೇಳಲಿಲ್ಲ. ನೀರಲ್ಲ, ಕಣ್ಣಲ್ಲೇ ರಕ್ತ ಬಂದ್ರೂ ಪರವಾಗಿಲ್ಲ. ನಿನ್ ಕತೆ ಏನು ಅಂತ ನಾನು ತಿಳ್ಕೋಬೇಕು. ಅದೇನು ಅಂತ ಹೇಳು. ಅವತ್ತವರೆಲ್ಲ ನಮ್ಮ ಮನೆ ಮುಂದೆ ಬಂದು ನಿಮ್ಮ ಅಳಿಯ ಸೂರ್ಯನ್ನ ನಮ್ಮನ್ನೆಲ್ಲ ಹೆದರ್ಸಿದ್ರು. ಮನೆ ಮುಂದೆ ಬಂದು ಗಲಾಟೆ ಮಾಡಿದ್ರು. ತುಂಬಾ ಭಯ ಆಗ್ತಿತ್ತು. ಆ ಭಯದಿಂದನೇ ನಾನು ತುಂಬಾ ಶಾಕ್ ಆಗಿದ್ದೆ. ನಾನ್ ಯಾರು, ನಂದು ಊರು ಯಾವುದು, ನಾನು ಇಲ್ಲಿ ಯಾಕೆ ಬಂದಿದ್ದೀನಿ ಅಂತ ನನಗೆ ನೆನಪೇ ಇರಲಿಲ್ಲ. ಎಲ್ಲ ಮರ್ತೋಗಿತ್ತು. ಮತ್ತೆ ನೆನ್ಪು ಬರೋದಿಕ್ಕೆ ನನಗಿಷ್ಟು ವರ್ಷ ಬೇಕಾಯ್ತು. ಅದಕ್ಕೆ ನಾನು ಆಶ್ರಮದಲ್ಲೇ ಇದ್ದೆ. ಓ ಹೌದಾ, ಇಷ್ಟೆಲ್ಲ ಆಯ್ತಾ? ಅಯ್ಯೋ, ನಿನ್ ಕತೆಗೆ ಎಲ್ಲ ಕೇಳಿದ್ರೆ ಪಾಪ ಅನ್ಸುತ್ತೆ ಕಣೆ. ಇದೇ ಕಾರಣಕ್ಕಮ್ಮ ನಾನು ಇಷ್ಟ ದಿನ ನಾನು ಏನು ಹೇಳಿರ್ಲಿಲ್ಲ. ನಾನು ನಿಮ್ಗೆ ಏನೇ ಆಗ್ಲಿ, ನನ್ನ ನಿನ್ ಮಕ್ಕಳನ್ನ ನೀನ್ ಮರ್ತಿಲ್ವಲ್ಲ, ಅದೇ ನನಗ್ ಖುಷಿ ಕಣಮ್ಮ. ಹೇಗಮ್ಮ ಮರೆಯಕ್ಕಾಗತ್ತೆ? ನೀವೆಲ್ಲ ಇದ್ದೀರಾ ಅಂತ ತಾನೇ ನಾನು ಈ ಮನೆಗೆ ಬಂದಿರೋದು. ಇಲ್ಲ ಅಂದಿದ್ರೆ ನನ್ ಕೆರೆನೋ ಬಾವಿನ ನೋಡ್ಕೊಂಡಿರ್ಬೇಕಾಗಿತ್ತು. ಪಾಪ. ವೈದೇಹಿ, ನಿನಗೆ ಆಶ್ರಮದಲ್ಲಿ ಫೋನ್ ಕೊಡ್ಸಿದ್ರಮ್ಮ? ಅವ್ರು ಯಾಕಮ್ಮ ಫೋನ್ ಕೊಡಿಸ್ತಾರೆ? ಅವ್ರ ಆಶ್ರಯ ಕೊಟ್ಟಿರೋದೇ ಹೆಚ್ಚು. ಮತ್ತೆ ಫೋನ್ ಇಟ್ಕೊಂಡಿದ್ದೀಯಾ? ಓ, ಇದಾ ಸುಹಾಸಿನಿ ಕೊಡ್ಸಿರೋದಮ್ಮ. ಹೌದಾ? ಹಾಗಾದ್ರೆ ಸರಿಯಮ್ಮ.
ವೈದೇಹಿ, ಮೇಲಿನ ಮೇಲೆ ಫೋನ್ ಬರ್ತಾನೆ ಇದೆ. ಅದು ಯಾರು ಅಂತ ನೋಡಮ್ಮ. ಪಾಪ ಆಶ್ರಮದವರೇ ಇರಬೇಕು ಅಂತ ಕಾಣುತ್ತೆ. ಸರಿಯಮ್ಮ, ನಾನು ಫೋನಲ್ಲಿ ಮಾತಾಡ್ತೀನಿ. ಬಾಬಾ, ವೇದ ನಿಮ್ಮ ಹತ್ರ ಅದಾದ್ರೂ ವಿಷಯದ ಬಗ್ಗೆ ಡಿಸ್ಕಸ್ ಮಾಡಿದ್ನಾ? ಡಿಸ್ಕಸ್? ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರಾ ನೀನು? ಅದೇ ಬಾಬಾ, ರಾಜಣ್ಣಂಗೆ ಆಕ್ಸಿಡೆಂಟ್ ಆಗಿತ್ತಾರ, ಅವತ್ತವ್ರಿಗೊಂದು ಫೋನ್ ಕಾಲ್ ಬಂದಿದೆಯಲ್ಲ, ನೆನ್ಪಿದ್ಯಾ? ಹೌದು, ಈಗ ಯಾಕೆ ಅದ್ರ ಬಗ್ಗೆ ಕೇಳ್ತಾ ಇದೆಯಾ? ಯಾಕಂದ್ರೆ ಆ ಫೋನ್ ಕಾಲ್ ಯಾವ ಲೊಕೇಶನ್ ಇಂದ ಬಂದೆ ಅಂತ ಟ್ರೇಸ್ ಮಾಡ್ಕೊಂಡು ವೇದಾಂತ್ ಮತ್ತೆ ಪ್ರಜ್ವಲ್ ಹೋಗಿದ್ದಾರೆ. ಆಗ ಆ ಜಾಗದಲ್ಲಿ ಅವ್ರಿಗೆ ತೇಜಸ್ ಜೊತೆ ಒಬ್ಬ ನಿಗೂಢವಾದ ವ್ಯಕ್ತಿ ಸಿಕ್ಕಿತ್ನಂತೆ. ಹೌದಾ? ಮತ್ತೆ ಅಗ್ರಜ ಈ ವಿಷಯದ ಬಗ್ಗೆ ನನ್ನ ಹತ್ರ ಏನು ಹೇಳೇ ಇಲ್ವಲ್ಲ? ನೀವು ಟೆನ್ಷನ್ ಮಾಡ್ಕೋತೀರಾ ಅಂತ ಹೇಳಿಲ್ಲ ಅನ್ಸುತ್ತೆ ಬಾಬಾ, ಇಲ್ಲಾಂದ್ರೆ ಗ್ಯಾರಂಟಿ ಹೇಳಿರೋನು. ಕರೆಕ್ಟ್ ನೋಡಿ ನಂದಿ, ಅದೇ ಕಾರಣಕ್ಕೆ ಅಗ್ರಜ ನಂಗೆ ಹೇಳಿಲ್ಲ ಅನ್ಸುತ್ತೆ. ಅವ್ನು ನಿಮ್ಗೆ ನೀವು ಟೆನ್ಷನ್ ಮಾಡ್ಕೊಳ್ತೀರಾ ಅಂತಾನೆ ಹೇಳ್ದೇ ಇರ್ಬೋದು. ಅದೇ ಇವಾಗ ನಾನು ಹೇಳೋ ವಿಷಯಕ್ಕೆ ನೀವು ಟೆನ್ಷನ್ ಮಾಡ್ಕೋಬಾರ್ದು. ಅಂದ್ರೆ ಏನ್ ಹೇಳ್ತಿದ್ಯಾ? ವೇದಾಂತ್ಗೆ ಯಾರೋ ಒಬ್ಬ ಕಾಲ್ ಮಾಡಿದ್ದ, ತೇಜಸ್ನ ಅರೆಸ್ಟ್ ಮಾಡಿಸಿದ್ದಕ್ಕೆ ಧಮ್ಕಿ ಹಾಕ್ತ. ಸೂರ್ಯನಾರಾಯಣ್ ವಸಿಷ್ಠ ಕುಟುಂಬದವ್ರನ್ನ ಒಬ್ರನ್ನೂ ಬಿಡಲ್ಲ, ಎಲ್ರನ್ನೂ ಸಾಯಿಸ್ತೀನಿ ಅಂತ ಬೆದರಿಕೆ ಹಾಕ್ತ. ವೇದಾಂತ್ ಹತ್ರ ಬಾಯಿಗೆ ಬಂದಂಗೆ ಮಾತಾಡ್ತಾ ಇದ್ದ. ಯಾರು ಅಂತ ಕೇಳಿದ್ದಕ್ಕೆ ಸದ್ಯದ್ರೊಳಗೆ ಗೊತ್ತಾಗುತ್ತೆ, ನಾನು ನಿನ್ನ ಮೀಟ್ ಮಾಡ್ತೀನಿ ಅಂತ ಹೇಳ್ದ. ಏನ್ ಹೇಳ್ತಿದ್ಯಾ ರೋಡಿನಾದ್ನಿ? ಅವನ್ ಯಾಕೆ ಆತರ ಹೇಳ್ದ? ತೇಜಸ್ಗೂ ಅವನ್ಗೂ ಏನ್ ಸಂಬಂಧ? ಅಷ್ಟಕ್ಕೂ ಈ ಸೂರ್ಯನಾರಾಯಣನವರು ಯಾರು? ಅವ್ರ ವಿಷಯ ಯಾಕೆ ಹೇಳ್ದ? ಬಾಬಾ, ಅವ್ನು ಯಾರು, ತೇಜಸ್ಗೂ ಅವನಿಗೂ ಏನ್ ಸಂಬಂಧ ಅನ್ನೋದೇ ಗೊತ್ತಿಲ್ಲ. ಆದ್ರೆ ಸೂರ್ಯನಾರಾಯಣ್ ಅಂದ್ರೆ ನಿಮ್ ತಂದೆ ಅಂತ ಗೊತ್ತು. ಅದಕ್ಕೆ ಅವನು ಅವ್ರ ಹೆಸರು ಹೇಳಿ ಎಲ್ರನ್ನೂ ಮುಗಿಸ್ತೀನಿ ಅಂತ ಹೇಳಿದ್ದು. ವಾಟ್? ನಮ್ ತಂದೆ ಹೆಸರು ಸೂರ್ಯನಾರಾಯಣ್ ಅಂತನಾ? ಹೌದು ಬಾಬಾ, ನಿಮ್ ತಂದೆ ಹೆಸರು ಸೂರ್ಯನಾರಾಯಣ್ ವಸಿಷ್ಠ ಅಂತ. ಇಷ್ಟು ವರ್ಷ ನಮ್ ತಂದೆ ಹೆಸರು ಏನು ಅಂತಾನೆ ಗೊತ್ತಿಲ್ದಿರೋ ಇಡಿಯೇಟ್ ಆಗಿದೆ ನಾನು. ಅಷ್ಟಕ್ಕೂ ಈ ಜಗತ್ತಲ್ಲಿ ತಂದೆ ಹೆಸರೇ ಗೊತ್ತಿಲ್ಲದೆ ಇರೋನು ಅಥವಾ ತಂದೆ ಹೆಸರನ್ನ ತಿಳ್ಕೊಳಕ್ ಆಸಕ್ತಿ ಇಲ್ದಿರೋನು ಯಾರೂ ಇಲ್ಲ ಅನ್ಸುತ್ತೆ ನನ್ ಬಿಟ್ಟು. ಅಗ್ರಜ ನಮ್ಮ ಅಪ್ಪ ಅಮ್ಮ ಇಲ್ಲ ಅನ್ನೋ ಕೊರಗ್ ಬರಬಾರ್ದು ಅಂತ ನಮ್ಮನ್ನೆಲ್ಲ ತುಂಬಾ ಸುಖವಾಗಿ ಬೆಳೆಸ್ತಾ. ಮೇ ಬಿ ಅದಕ್ಕೆ ಅವ್ರು ಯಾರು ಅಂತ ಇದುವರೆಗೂ ನಾವು ತಿಳ್ಕೊಳಕ್ ಟ್ರೈ ಮಾಡಿಲ್ಲ ಅನ್ಸುತ್ತೆ. ಹಾ ನೋಡಿ ನದ್ನಿ, ಅವ್ನು ಇನ್ನೇನ್ ಹೇಳ್ದ? ಅಗ್ರಜ ಅದಕ್ಕೆ ಯಾವ ತರ ರಿಯಾಕ್ಟ್ ಮಾಡ್ದ? ಅವನಿಗೆ ನಿಮ್ ತಂದೆ ಬಗ್ಗೆ ನಿಮ್ ಫ್ಯಾಮಿಲಿ ಬಗ್ಗೆ ಏನೋ ಗೊತ್ತಿದೆ. ಅವನಿಗೆ ತೇಜಸ್ಗೆ ಏನೋ ಸಂಬಂಧ ಇದೆ ಬಾಬಾ, ಅದಕ್ಕೆ ಅವನ್ ಫೇವರ್ ಮಾಡ್ಕೊಂಡು ಮಾತಾಡಿದಾನೆ. ಈ ವಿಷಯದ ಬಗ್ಗೆ ತೇಜಸ್ನ ಬಾಯಿ ಬಿಡಿಸಿದ್ರೆ ಎಲ್ಲ ಗೊತ್ತಾಗುತ್ತೆ ಅಂತ ವೇದಾಂತ್ ಪ್ರಜ್ವಲ್ಲು ಸ್ಟೇಷನ್ಗೆ ಹೋದ್ರು ಬಾಬಾ. ಈ ವಿಷಯ ಮೊದ್ಲೇ ಗೊತ್ತಿದ್ಯಾ? ಆ ಅಗ್ರಜ ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಷ್ಟೊತ್ತಾಯ್ತು ಅಂತ ಗೊತ್ತಿದ್ಯಾ ನಿನ್ಗೆ? ಹ್ಞೂ ಬಾಬಾ, ಅವ್ನು ಹೋಗಿ ತುಂಬಾ ಹೊತ್ತಾಯ್ತು. ಫೋನ್ ಮಾಡಿ